ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ತನುಜಾ ಕ್ರಿಯೇಷನ್ಸ್. ಹಾಗೆ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡಿದೀನಿ. ಹಾಗೆ ನಾನು ಚೆನ್ನಾಗಿದ್ದೀನಿ. ಬನ್ನಿ ಶ್ರೀಶೈಲಕ್ಕೆ ಪಾದಯಾತ್ರೆ ಹೇಗೆ ಹೋಗುವಂತ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಹಿಂದಿನ ವಿಡಿಯೋದಲ್ಲಿ ವೆಹಿಕಲ್ ಅಲ್ಲಿ ಹೋಗಿದ್ವಿ, ಅಲ್ಲೇ ವೆಂಕಟಾಪುರದವರೆಗೆ. ಹಾಗೆ ಆ ವಿಡಿಯೋನು ಒಂದ್ಸಾರಿ ಚೆಕ್ಔಟ್ ಮಾಡಿ. ಇಲ್ಲಿ ನೋಡಿ, ನಾವು ಮೇಲೆ ಕೂತಿದೀವಿ, ಇನ್ನು ಕೆಳಗಡೆ ಇದ್ದಾರೆ. ಶಿವನ ಹಾಡು ಆಗ್ತಾ ಭಜನೆ ಮಾಡ್ತಾ ಹೋಗ್ತಾ ಇದೀವಿ. ಹಾಗೆ ನಾವು ಜರ್ನಿ ಮಾಡಿದ್ದೇ ಗೊತ್ತಾಗ್ಲಿಲ್ಲ, ಅಷ್ಟರಲ್ಲಿ ವೆಂಕಟಾಪುರನೇ ಬಂತು. ಇಲ್ಲಿ ನಾವೆಲ್ಲರೂ ವೆಹಿಕಲ್ ಇಳಿದ್ಬಿಟ್ಟು ಒಟ್ಟಿಗೆ ಹೋಗ್ತೀವಿ. ಅಂದ್ರೆ ಇಲ್ಲಿ ಸದ್ಯಕ್ಕೆ ಅಲ್ಲಿ ಸ್ವಲ್ಪ ಜನ, ಇಲ್ಲಿ ಸ್ವಲ್ಪ ಜನ ಮಾತ್ರನೇ ಇದ್ದೀವಿ. ಸ್ವಲ್ಪ ಜನ ಇನ್ನು ಮುಂದೆ ಇದ್ದಾರೆ ನೋಡಿ. ಇಲ್ಲಿ ಶಾಪ್ಗಳು ಇರ್ತವೆ. ಇಲ್ಲಿ ಮೇನ್ ಬೇಕಾಗಿರೋದು ಬ್ಯಾಟ್ರಿ ತಗೊಂಡ್ ಹೋಗ್ಬೋದು, ಇಲ್ಲೇ ಸಿಗ್ತವೆ, ಮುಂದೆ ಸಿಗಲ್ಲ. ಹಾಗಾಗಿ ಇಲ್ಲೇ ಕೆಲವು ಜನ ತಗೊಂಡ್ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲರೂ ಒಂದ್ ಹತ್ರ ಕಲ್ತಿದೀವಿ. ಇಲ್ಲಿ ಫೋಟೋ ವಿಡಿಯೋಸ್ ತಕೊಂಡು ಮುಂದೆ ಹೋಗ್ತೀವಿ ಇನ್ನು. ಯಾಕಂದ್ರೆ ಇಲ್ಲೇ ಫೋಟೋ ತಕ್ಕಂತೀವಿ ಅಂದ್ರೆ ಮುಂದೆ ಸ್ವಲ್ಪ ಜನ ಡಿವೈಡ್ ಆಗ್ಬಿಡ್ತೀವಿ. ಹಾಗಾಗಿ ಇಲ್ಲೇ ಫೋಟೋ ವಿಡಿಯೋ ತಕ್ಕಂತೀವಿ ನಾವು. ಪ್ರತಿ ವರ್ಷನೂ ಅಷ್ಟೇ ಇಲ್ಲೇ ಮಾತ್ರ ವಿಡಿಯೋ ಫೋಟೋಸ್ ತಕ್ಕೊಳ್ಳೋದು ನೋಡಿ. ಇಲ್ಲೆಲ್ರು ಹಾಯ್ ಅಂತ ಹೇಳ್ತಾರೆ, ಹೀಗ್ ಮಾತ್ರ ಹಾಯ್ ಅಂತ ಹೇಳ್ತಾರೆ, ಮುಂದೆ ಸಾಕಾಯ್ತು ಅಂತಾರೆ. ಇಲ್ಲಿ ಮಾತ್ರ 3 ಹತ್ರ ಫೋಟೋ ತಕೊಂಡ್ವಿ ನೋಡಿ. ಆಗ್ಲೇ ಇಲ್ಲೇ ಸ್ವಲ್ಪ ಜನ ಡಿವೈಡ್ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ತುಂಬಾ ಜನ ಇರ್ತಾರಲ್ಲ, ಕೆಲವೊಬ್ರು ಫಾಸ್ಟ್ ಆಗಿ ಹೋಗ್ತಾರೆ, ಕೆಲವೊಬ್ರು ನಿಧಾನಕ್ಕೆ ಹೋಗ್ತಾರೆ. ಹಾಗಾಗಿ ಸ್ವಲ್ಪ ಜನ ಡಿವೈಡ್ ಆಗ್ತಾರೆ ನೋಡಿ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಟಿಫನ್ ಇಟ್ಟಿದ್ರು. ನಾವು ಯಾವಾಗ್ಲೂ ಪ್ರತಿ ವರ್ಷ ಊಟ ಮಾಡೋ ಪ್ಲೇಸ್ ಅಲ್ಲಿ ಇನ್ನೂ ಸ್ಟಾರ್ಟ್ ಆಗಿರ್ಲಿಲ್ಲ. ಹಾಗಾಗಿ ನಾವು ಇಲ್ಲೇ ಬಂದು ಟಿಫನ್ ಮಾಡ್ತಾ ಇದೀವಿ ನೋಡಿ. ಇಲ್ಲಿ ಕರೆದ್ರು ಅಂತ ಹೇಳ್ಬಿಟ್ಟು ನಮ್ಮ ತಮ್ಮ ಹೋದ್ರೆ ಗೋಡಂಬಿಗೋಸ್ಕರ ಆ ಕಡೆಯಿಂದ ಈ ಕಡೆವರೆಗೂ ಕರೆದಿದ್ದಾರೆ. ನಂಗೆ ಕೊಡ್ದಲೆ ಈ ಕಡೆಗೆ ಬಂದೆ. ನಿನ್ಗೊಂದೇ ಅಲ್ಲ ಇಷ್ಟ, ನನಗೂ ಇಷ್ಟ ಅಂತ ಹೇಳ್ದೆ. ಲಾಸ್ಟಿಗೆ ನಮ್ಮ ಮೈದನಕ್ಕೆ ಕೊಟ್ಟೆ ಗೋಡಂಬಿನ. ಇಲ್ಲಿ ಟಿಫನ್ ಪೊಂಗಲ್ ಮಾಡಿದ್ರು. ಪೊಂಗಲಲ್ಲಿ ನಿನ್ಗೆ ಎಷ್ಟು ಬಂದಿದೋ ನನಗೆ ಎಷ್ಟು ಬಂದಿದೋ ಅಂತ ಲೆಕ್ಕ ಹಾಕ್ತಾ ಇದೀವಿ ಗೋಡಂಬಿನ. ನಾವ್ ಇಲ್ಲಿ ಎಲ್ರು ಒಟ್ಟಿಗೆ ಟಿಫನ್ ಮಾಡ್ಕೊಂಡು ಇನ್ನು ಸ್ಟಾರ್ಟ್ ಆದ್ವಿ ಪಾದಯಾತ್ರೆಗೆ. ಇಲ್ಲಿ ಒಬ್ಬ ತಾತ ಕೆಸರಿದೆ ಅಂತ ಹೇಳ್ಬಿಟ್ಟು ನೆಲ್ಲುಲ್ ಹಾಕ್ತಾ ಇದ್ರು. ಈ ವರ್ಷ ಯಾಕೆ ಏನೋ ಫುಲ್ ನೀರುನು ಇದ್ದು ಕೆಸರುನು ಇತ್ತು ಹೊಲದಲ್ಲಿ ನೋಡಿ. ನಮ್ ಚಿಟ್ಟಿ ನನ್ ಕೈ ಹಿಡ್ಕೊಂಡು ಕರ್ಕೊಂಡ್ ಹೋಗ್ತಾ ಇದಾರ. ದಿನ ನೀನ್ ಎಲ್ಲಿ ಜಾರ್ ಬಿಡ್ತೀಯ ಅಂತೇಳಿ ಕೈ ಹಿಡ್ಕೊಂತ ಇದೀನಿ ಅಂತ ಅಂದ್ರು. ಅಲ್ಲಿ ಸ್ವಲ್ಪ ಜನ, ಇಲ್ಲಿ ಸ್ವಲ್ಪ ಜನ ಆಗ್ಬಿಟ್ಟಿದೀವಿ ಆಗ್ಲೇ ನೋಡಿ. ಎಷ್ಟು ಫುಲ್ ಕೆಸರು ಇದೆ ಅಂದ್ರೆ ಅಷ್ಟು ಕೆಸರು ಇದೆ ನೋಡಿ, ಯಾವ ತರ ಇದೆ ಅಂತ. ಇಲ್ಲಿ ನಡಿಬೇಕಾದ್ರೆ ನಮಗೆ ಸ್ವಲ್ಪ ಕಷ್ಟನೇ ಅನಿಸ್ತು. ಯಾಕಂದ್ರೆ ಜಾರಿದ್ರೆ ಎಲ್ಲಾದ್ರೂ ಬೀಳ್ತೀವಿ ಅಂತ. ಅಷ್ಟು ಹುಷಾರಾಗಿ ಬಂದ್ರು ನಮ್ ಬ್ಯಾಚ್ ಅಲ್ಲಿ ಒಬ್ರು ಜಾರಿದ್ರು. ಸದ್ಯಕ್ಕೆ ಅವ್ರಿಗೇನು ಆಗಿಲ್ಲ, ಜಸ್ಟ್ ಜಾರಿದಾರಷ್ಟೇ. ಮತ್ತೊಂದು ರೂಟ್ ಇದೆ ಅಂತೆ, ಆದ್ರೆ ನಮಗ್ ಗೊತ್ತಿಲ್ಲ. ಹಾಗಾಗಿ ನಾವ್ ಎಲ್ರು ಇದೇ ರೂಟಲ್ಲೇ ಹೋಗ್ತಾ ಇದ್ರು. ಹಾಗಾಗಿ ನಾವು ಇದೇ ರೂಟಲ್ಲೇ ಬಂದ್ವಿ. ಈಗ ಇಲ್ಲಿಂದ ಚೆನ್ನಾಗಿದೆ ರೂಟ್, ಮಾಮೂಲ್ ರೂಟಿಗೆ ಬಂದ್ವಿ. ಇನ್ನು ಸ್ವಲ್ಪ ದೂರ ಬರ್ಲಿಕ್ಕೆ ಇನ್ನು 2 ಕಿಲೋಮೀಟರ್ ಅಷ್ಟು ಬಂದ್ವಿ ನೋಡಿ. ನಮ್ಮ ಹಿಂದೆ ಎಷ್ಟು ಜನ ಇದ್ದಾರೆ ಜೂಮ್ ಮಾಡ್ತಾ ಇದೀನಿ. ಈ ವರ್ಷ ಫಸ್ಟ್ ಗೆನೆ ಚೆಕಿಂಗ್ ಇಟ್ಟಿದ್ದಾರೆ. ಇಲ್ಲಿ ಏನಕ್ಕೆ ಚೆಕ್ ಮಾಡ್ತಿದ್ದಾರೆ ಅಂದ್ರೆ ಪ್ಲಾಸ್ಟಿಕ್ ಅಂತವೆಲ್ಲ ಒಯ್ಯಂಗಿಲ್ಲ ಅಂತೇಳಿ ಚೆಕಿಂಗ್ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಕವರ್ ಅಲ್ಲಿ ಸ್ನಾಕ್ಸ್ ಒಯ್ದಿರ್ತೀವಲ್ಲ, ಅದನ್ನ ಪ್ಲಾಸ್ಟಿಕ್ ಕವರ್ ಅವ್ರು ತಗೊಂಡು ನಮಗೆ ನ್ಯೂಸ್ ಪೇಪರ್ ಅಲ್ಲಿ ಸ್ನಾಕ್ಸ್ ಕೊಟ್ರು. ಹಾಗೆ ಈ ಸಾರಿ ವಾಟರ್ ಬಾಟ್ಲನ್ನು ತಗೊಂಡ್ರು. 2 ಲೀಟರ್ದ್ ಮಾತ್ರ ಕ್ಯಾರಿ ಮಾಡ್ರಿ, ಲೀಟರ್ದ್ ಮಾತ್ರ ಅವ್ರು ತಗೊಂಡ್ರು. 2-4 ಕಿಲೋಮೀಟರ್ ಆದ್ಮೇಲೆ ಮತ್ತೊಂದ್ ಹತ್ರನು ಟಿಫನ್ ಇಟ್ಟಿದ್ರು. ಹಾಗೆ ಇಲ್ಲಿಂದ 10 ನಿಮಿಷ ನಡ್ಕೊಂಡ್ ಬಂದ್ಮೇಲೆ ಆಂಜನೇಯ ದೇವಸ್ಥಾನ ಬಂತು. ಆಂಜನೇಯ ದೇವಸ್ಥಾನ ದರ್ಶನ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಒಂದ್ ಹತ್ರ ನೋಡಿ. ಇಲ್ಲಿ ಎಲ್ಲಾರು ದರ್ಶನ ಮುಗಿಸ್ಕೊಂಬಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂತಾ ಇದೀವಿ. ನಾವೇನಾದ್ರೂ ಯಾರಿಗಾದ್ರೂ ಫೋನ್ ಮಾಡ್ಬೇಕು ಅಂದ್ರೂ ಇಲ್ಲೇ ಮಾತಾಡ್ಬೇಕು. ಇನ್ನು ಮುಂದೆ ಹೋದ್ರೆ ಸಿಗ್ನಲ್ ಸಿಗಲ್ಲ. ಮತ್ತೆ ಇಲ್ಲಿನೂ ಫೋಟೋನು ವಿಡಿಯೋಸು ತಕೊಂಡ್ವಿ. ಇಲ್ಲೇ ಇನ್ನು ಒಟ್ಟಿಗೆ ಕಲಿಯೋದು. ಮತ್ತೆ ಸೆಂಟ್ರಲ್ಲಿ ಊಟದ ಟೈಮಲ್ಲಿ ಕಲಿತೀವಿ. ಯಾರೇನ್ ಬಿಟ್ಟು ಹೋಗಲ್ಲ, ಆದ್ರೂ ಅಲ್ಲಲ್ಲಿ ವೇಟ್ ಮಾಡಿ ಎಲ್ಲರೂ ಕಲ್ತು ಹೋಗ್ತಾ ಇರ್ತೀವಿ. ಇಲ್ಲಿ ನೋಡಿ, ನಮ್ಮ ಆಂಟಿ ಸ್ನಾಕ್ಸ್ ಏನೇನ್ ತಂದಿದ್ವಿ ಅವನ್ನೆಲ್ಲ ಹಂಚ್ತಾ ಇದಾರೆ. ಚಾಕ್ಲೇಟು, ಬಟಾಣಿ, ಗುರಾಳು ತಂದಿದ್ರು, ಅವನ್ನೆಲ್ಲರಿಗೂ ಕೊಡ್ತಾ ಇದಾರೆ. ಇಲ್ಲಿ ನೋಡಿ ಎಲ್ರು ನಗ್ತಾ ಇದ್ವಿ. ಏನಕ್ಕ ಅಂದ್ರೆ ನಮ್ ತಮ್ಮ ಜೋಬಲ್ ಹಾಕೊಳ್ಳೋದ್ ನೋಡಿ ನಗ್ತಾ ಇದ್ವಿ. ನೀನೇನ್ ಚಿಕ್ಕ ಹುಡುಗನ ಆತರ ಹಾಕಂತ ಇದೀವಿ ಅಂತಾನು ಅಂದ್ವಿ. ಹಾಗೆ ಜೋಬೆಲ್ ಹಾಕೊಂಡಿದೀಯಲ್ಲ, ನಾವು ಕೇಳ್ದಾಗೆಲ್ಲ ಕೊಡು ಅಂತ ಕೇಳ್ತಾ ಇದ್ವಿ ನಮ್ ತಮ್ಮನ್ನ. ಇನ್ನು ಸ್ನಾಕ್ಸ್ ತಿನ್ಕಂತ ಎಲ್ಲರೂ ಒಟ್ಟಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನೋಡಿ. ಈ ಅಡವಿಯಲ್ಲೇನು ಜನ ಇದ್ದಾರೆ, ಹಾಗೆ ಮನೇನೂ ಇದಾವೆ. ಆಂಜನೇಯ ದೇವಸ್ಥಾನದಿಂದ ಒಂದ್ 10-15 ನಿಮಿಷ ಮುಂದೆ ಬಂದ್ಮೇಲೆ ಮಸೀದಿ ಇದೆ. ಇಲ್ಲಿ ಎಲ್ಲರೂ ದರ್ಶನ ಮಾಡ್ಕೊಂಡು ಬರ್ತಾ ಇದಾರೆ. ಒಬ್ಬೊಬ್ರು ಹೋಗ್ತಾರೆ, ಒಬ್ಬೊಬ್ರು ಹೋಗಲ್ಲ. ನಾವೇನ್ ದರ್ಶನ ಮಾಡ್ಕೊಂಡು ಹೋದ್ವಿ. ಕೆಲವು ಜನ ದರ್ಶನ ಮಾಡ್ಕೊಳಲ್ಲ, ಹಾಗೆ ಡೈರೆಕ್ಟ್ ಆಗಿ ಹೋಗ್ತಾರೆ ನೋಡಿ. ಇಲ್ಲಿ ಮಂಕಿ ಏನ್ ಚೆನ್ನಾಗಿ ಮರ ಇಟ್ಕೊಂಡು ಕೂತಿದೆ. ನಾನ್ ವಿಡಿಯೋ ಮಾಡ್ತಾ ಇದ್ರೆ ಎಷ್ಟ್ ಜನ ನೋಡ್ತಾ ಇದೆ. ಅಲ್ಲಿ ಈ ತರ ಬೋರ್ಡನ್ನು ಇಟ್ಟಿದ್ರು, ಎಷ್ಟು ಕಿಲೋಮೀಟರ್ ಇದೆ ಅಂತಾನು ನೋಡಕ್. ನಾವ್ ಎಲ್ಲಿದೀವಿ ಅಲ್ಲಿಂದ ಎಷ್ಟು ಕಿಲೋಮೀಟರ್ ಇದೀವಿ ಅಂತಾನು ನೋಡ್ತಾ ಇದ್ವಿ ಆಗಾಗ ನೋಡಿ. ಇಲ್ಲಿ ಈ ವರ್ಷ ತುಂಬಾ ಜನನೇ ಇದ್ರು, ಬಹಳ ರಶ್ ಇತ್ತು.
ಇನ್ನ ಸ್ವಲ್ಪ ದೂರ ಬಂದ್ಮೇಲೆ ವೀರಭದ್ರ ಟೆಂಪಲ್ ಅಲ್ಲಿನೂ ದರ್ಶನ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಆದ್ವಿ. ದರ್ಶನ ಮುಗಿಸ್ಕೊಂಡು ಹೊರಗೆ ಬರೋಷ್ಟೊತ್ತಿಗೆ ಇನ್ನೂ ಜನನೂ ಆದ್ರು ಹೊರಗಡೆ. ಇಲ್ಲಿ ನೋಡಿ ಸ್ವಲ್ಪ ಜನ ಇಲ್ಲಿ ರೆಸ್ಟ್ ತಗೊಂತ ಇದಾರೆ ಪಕ್ಕದಲ್ಲಿ. ಇನ್ನ ಸ್ವಲ್ಪ ಜನ ಮುಂದೆ ಟೆಂಟ್ ಹಾಕಿರ್ತಾರಲ್ಲ ಅಲ್ಲಿನೂ ಕೂತು ರೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಮುಂದೆ ನೆಳ್ಳಿರ ತಗ ಬಂದನು ರೆಸ್ಟ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ನಾವು ಸ್ಟಾರ್ಟಿಂಗ್ ಇಂದ ಬಂದಾಗ ಮಾಲೆ ಹಾಕಿರೋ ಸ್ವಾಮಿಗಳು ಎಲ್ಲೆಲ್ಲಿ ಕಂಡಿರ್ಲಿಲ್ಲ, ಈಗ ತಾನೇ ಕಂಡ್ರು ನಮಗೆ. ಹಾಗೆ ಇನ್ನ ಸ್ವಲ್ಪ ದೂರ ಬಂದ್ಮೇಲೆ ಸೆಕೆಂಡ್ ಚೆಕ್ಕಿಂಗ್ ಇತ್ತು. ಇಲ್ಲಿನೂ ಚೆಕ್ ಮಾಡಿದ್ರು. ಇಲ್ಲಿನೂ ಸೇಮ್ ಅದೇ ತರನೇ ಮಾಡಿದ್ರು. ಇಲ್ಲಿನೂ ಏನು ಅಷ್ಟು ಶ್ರದ್ಧೆಯಿಂದ ಏನ್ ಚೆಕ್ ಮಾಡ್ಲಿಲ್ಲ. ಫಸ್ಟ್ ಚೆಕ್ಕಿಂಗ್ ಹತ್ರ ಮಾಡ್ದಷ್ಟೇನು ಇಲ್ಲಿ ಮಾಡ್ಲಿಲ್ಲ. ಅಲ್ಲಿ ಫುಲ್ಲು ಸ್ಟ್ರಿಕ್ಟ್ ಇತ್ತು, ಇಲ್ಲಿ ಅಷ್ಟೊಂದೇನು ಇರ್ಲಿಲ್ಲ. ನಾಗಾಲೂಟಿಂದ ಶ್ರೀಶೈಲವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಆ ವಿಡಿಯೋನು ಚೆಕ್ಔಟ್ ಮಾಡಿ ಫ್ರೆಂಡ್ಸ್. ಹಾಗೆ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಓಕೆ, ಬಾಯ್.